ಅಂತಂತಾರಂತೆ. ಅಂತಂದರೆ ನಾವು ಕನಸಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಸ್ವಪ್ನಶಾಸ್ತ್ರ ಅಂತ ಕೂಡ ಇದೆ. ಸ್ವಪ್ನಶಾಸ್ತ್ರದಲ್ಲಿ ಅದೆಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ನಮ್ಗೆ ಯಾವುದಾದ್ರೂ ಒಂದು ಕನಸು ಬಿದ್ದಿದೆ ಅಂತಂದರೆ ಅದನ್ನು ನಾವು ಹಿಂದಿನ ದಿನ ಮಾತನಾಡ್ಕೊಂಡಿರಬಾರ್ದಂತೆ. ಮತ್ತು ಮಾತನಾಡ್ಕೊಂಡಿರೋವಂಥದ್ದು ಕನಸಲ್ಲಿ ಬಂದರೆ ಅದನ್ನು ನಾವು ದೊಡ್ಡದಾಗಿ ಸೀರಿಯಸ್ ಆಗಿ ವಿಶೇಷವಾಗಿ ತಗೊಳ್ಬಾರ್ದಂತೆ. ಕನಸು ನಾವು ಮಲ್ಕೊಂತಿದ್ದಂಗೆ ಬಿದ್ರೂ ಅದಕ್ಕೆ ಫಲಿತ ಇರೋದಿಲ್ಲಂತೆ. ಪೂರ್ತಿ ಬೆಳಕರ್ದಿರುತ್ತಲ್ವ, ಒಂದು 5-5:30 ಆ ಟೈಮಲ್ಲಿ ಬಿದ್ರೂ ಆ ಕನಸಿಗೆ ಇದಿರೋದಿಲ್ಲ. ಅಂದರೆ ಈ ಸ್ವಪ್ನಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಮಗೆ ಕನಸು ಬಿದ್ದಿರುವಂಥ ಟೈಮನ್ನು ಹಿಡಿದುಬಿಟ್ಟು ಅದು 100% ನಡೆಯುತ್ತಾ, 50-50 ಆಗುತ್ತಾ, ಇಲ್ಲಾಂದರೆ 70-25 ಆಗುತ್ತಾ ಅಂತಂದರೆ ಎಷ್ಟು ಮಟ್ಟಕ್ಕೆ ನಡೆಯುತ್ತೆ. ಒಂದು ಕಾಲ ಇರುತ್ತೆ, 2-3 ತನಕ ಆ ಕನಸೇನಾದರೂ ಬಿದ್ದಿದೆ ಅಂದರೆ ನಾವು ಡೀಪಾಗಿ ಮಲ್ಕೊಂಡಿರ್ತೀವಿ. ಸಬ್ಕಾನ್ಷಿಯಸ್ ಮೈಂಡ್ ಕೂಡ ನಮ್ಗೆ ಇರೋದಿಲ್ಲ. ಡೀಪಾಗಿ ಮಲಗಿರುವಂಥ ಆ ಸಮಯದಲ್ಲಿ ಏನಾದರೂ ಕೆಟ್ಟ ಕನಸು ಬಿದ್ದರೆ ಏನೋ ಅದು 100% ನಡೆಯುತ್ತೆ. ಮತ್ತು 3-4, 4-5 ಈ ಥರ ಬಿದ್ದರೆ ಆ ಕನಸು ನಡೆಯುವಂಥ, ಕನಸು ನಿಜ ಆಗುವಂಥ ಒಂದು ಶಾತ ಅಂತಂದರೆ, ಎಷ್ಟು ಶಾತ ಅಂತಂತಂದರೆ ಅಷ್ಟು ಶಾತ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಒಂದೊಂದು ಕನಸಿಗೂ ಒಂದೊಂದು ಶ್ಲೋಕಗಳನ್ನು ಹೇಳ್ಕೊಳ್ರಿ ಅಂತ ಹೇಳ್ತಾರೆ. ನಮಗೆ ದುಸ್ವಪ್ನ ನಾಶ, ಯಾವುದಾದ್ರೂ ಕೆಟ್ಟ ಕನಸು ಬಂದಿದೆ ಅಂತಂದರೆ ಇದೇ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಬರುವಂಥ ತ್ರಿಜಟ ಸ್ವಪ್ನ ವೃತ್ತಾಂತವನ್ನು ಓದ್ಕೊಂಡ್ರೆ ಈ ಸ್ವಪ್ನ ಫಲಿತ ಕೊಡದಲೆ ಅದು ನಿಜ ಆಗದಲೇ ಇರುತ್ತೆ ಅಂತ ನಮಗೆ ಹೇಳಲಾಗುತ್ತೆ. ನಮಗೆ ದುಸ್ವಪ್ನಗಳು ಭಯಗಳು ಬರ್ಕೂಡ್ದು ಅಂತಂದರೆ ಸ್ವಾಮಿ ಹನುಮಂತರಿಗೆ ನಮಸ್ಕಾರ ಮಾಡಿಕೊಂಡು ಮಲ್ಕೋಬೇಕು ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರನೇ ಈ ಕನಸಿನ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ಭಾಳ ವಿವರವಾಗಿ ಹೇಳಿದ್ದಾರೆ. ಯಾಕೆ ಈ ಥರ ಬರ್ತವೆ, ಏನೇನು ಬಂದರೆ ಏನೇನಾಗುತ್ತೆ, ಕನಸಿನಲ್ಲಿ ಹಾವು ಬಂದರೆ ಏನಾಗುತ್ತೆ, ಆನೆ ಬಂದರೆ ಏನಾಗುತ್ತೆ, ಕೋತಿ ಬಂದರೆ ಏನಾಗುತ್ತೆ, ಹೂಗಳು ಯಾವ ಕಲರ್ ಹೂಗಳು ಬಂದರೆ ಏನಾಗುತ್ತೆ, ಎಲ್ಲವನ್ನು ಬಹಳ ವಿಶೇಷವಾಗಿ ಕೊಟ್ಟಿದ್ದಾರೆ. ನಮ್ಮ ಸ್ವಪ್ನಶಾಸ್ತ್ರ ಅನ್ನುವಂಥದ್ದು ಸನಾತನ ಧರ್ಮದಲ್ಲಿ ಇಲ್ಲದೇ ಇರುವಂಥ ವಿಜ್ಞಾನ ಏನಿದೆ ರೀ, ಅದು ನಮಗೆ ತಿಳಿತಾ ಇಲ್ಲ, ಬಳಸ್ಕೊಳ್ತಾ ಇಲ್ಲ ಅಷ್ಟೇ ಅಲ್ಲ. ನಾವು ಕೆಲವಷ್ಟನ್ನ